ನಡೆಯೋದು ಸಹಜ ಅಂತೇಳಿ ಒಬ್ಬ ಗೃಹ ಸಚಿವರು ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಆಡಳಿತವನ್ನು ಇವರು ನಡೆಸಲಿಕ್ಕೆ ಸಾಧ್ಯತೆ ಇದೆ? ಕಳ್ಳರಿಗೆ ಇರ್ಬೋದು, ಅತ್ಯಾಚಾರಿಗಳಿಗೆ ಯಾವ ಭಯ ಇರ್ತದೆ? ಮಟ್ಕಾ ಗ್ಯಾಮ್ಲಿಂಗ್ ಮಾಡೋದು ಸಹಜ ಅಂತ ಹೇಳಿದರೆ ಇನ್ನು ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು? ಅಕ್ರಮ ಮದ್ಯ ಸಹಜ ಅಂತ ಹೇಳಿದರೆ ಗೃಹ ಮಂತ್ರಿ, ಯಾವ ಗೃಹ ಮಂತ್ರಿ ಇವೆಲ್ಲವುಗಳನ್ನು ನಿಯಂತ್ರಣ ಮಾಡಬೇಕು ಅಂಥ ಗೃಹ ಮಂತ್ರಿ ಬಹಿರಂಗವಾಗಿ ಹೇಳ್ತಾರೆ ಈ ಅತ್ಯಾಚಾರ ಪ್ರಕರಣಗಳು ನಗರದಲ್ಲಿ ನಡೆಯೋದು ಸಹಜ. ಮತ್ತು ನಗರದಲ್ಲೇ ನಡೆಯೋದು ಸಹಜ ಅಂದರೆ ಹಳ್ಳಿಗಳಲ್ಲಿ ನಡೆಯೋದು ಇನ್ನೂ ಅತಿ ಸಹಜ ಅಂತ ಅವ್ರು ಹೇಳ್ಬೋದು. ಅದರಿಂದ ಈ ಸರ್ಕಾರಕ್ಕೆ ಚರ್ಮ ದಪ್ಪಾಗಿ ಹೋಗಿದೆ. ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದರೋಡೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜೂಜಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅತ್ಯಾಚಾರ ಪ್ರಕರಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ದರೋಡೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ದಷ್ಟು ದಿನ ದೋಚ್ಕೊಂಡು ಹೋಗಬೇಕು ಅನ್ನೋಂಥ ಒಂದೇ ಒಂದು ಧೋರಣೆಯಲ್ಲಿ ಅವರಿದ್ದಾರೆ. ಆದರೂ ಕೂಡ ಇದುವರೆಗೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಈ ಸರ್ಕಾರದಲ್ಲಿ. ಇಲ್ಲಿ ಹುಬ್ಬಳ್ಳಿ ಇನ್ಸಿಡೆಂಟಲ್ಲಿ ಇವರಿಗೆ ಅದೇನು ಆದರೆ ಮಾಮೂಲು ಅಂತ ಹೇಳ್ತಾರೆ ಅವರು, ಅವ್ರಿಗೇನು ಇದಿಲ್ಲ. ಬಟ್ ಒಂದು ಸಮಾಜದ ಯಾರು ಆರೋಪಿಗಳು ಯಾವ್ಯಾವ ಸಮಾಜದ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಅವ್ರಿಗೆ ಬೇಕಾದಂಥ ಸಮಾಜದವರು ಬಾರಾಕೋನ್ ಮಾಡಿದ್ರು ಮಾಪೆ. ಅವ್ರು ಕೊಲೆನಾರ ಮಾಡಲಿ, ದರೋಡೆ ಮಾಡಲಿ, ಅತ್ಯಾಚಾರ ಮಾಡಲಿ, ಅದಕ್ಕೆ ಯಾವುದಕ್ಕೂ ಕೂಡ ಅದ್ರ ಸ್ಯಾಂಕ್ಟಿಟಿ ಇಲ್ಲ, ಅದ್ರ ಬಗ್ಗೆ ಅವರು ಸೀರಿಯಸ್ ತಗೊಳೋದಿಲ್ಲ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ಆಡಳಿತದಲ್ಲಿ ವಿಫಲ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜನರಿಗೆ, ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಇದನ್ನು ನಾವು ಬಹಿರಂಗವಾಗಿ ಹೇಳ್ಬೋದು. ಇದಕ್ಕೋಸ್ಕರನೇ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು. ರೀ, ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ಬಿ ಜೆ ಪಿಯವ್ರು ಮಾಡ್ತಾರೆ. ಬಿ ಜೆ ಪಿಯವ್ರು ಯಾವುದರಲ್ಲಿ ಯಾವ ರೇಟ್ಗಳನ್ನು ಏರಿಸಿದ್ದಾರೆ? ಇವತ್ತು ಡೀಸೆಲ್ಗೆ, ಪೆಟ್ರೋಲ್ಗೆ 3 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಹಾಲಿಗೆ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದರು, ಹಾಲಿನ ರೇಟ್ ಜಾಸ್ತಿ ಮಾಡಿದರು, ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದರು, ಬಸ್ ಚಾರ್ಜ್ ಜಾಸ್ತಿ ಮಾಡಿದರು. ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ? ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು, 20 ರೂಪಾಯಿ ಇದ್ದದ್ದು 200 ರೂಪಾಯಿ ಆಯಿತು, ಮನೆ ಟ್ಯಾಕ್ಸ್ 1:6 ಟೈಮ್ ಜಾಸ್ತಿ ಮಾಡಿದರು. ಇದು ಮಾಡ್ತಾ ಇರೋರು ಅವರೇ ಆಡಳಿತ ನಡೆಸ್ಕೊಂಡು ಅವರೇ ಆಡಳಿತ ಮಾಡೋಂಥವ್ರು ಅವರೇ ಧರಣಿ ಮಾಡ್ತಾರೆ ಅಂದರೆ ಇದಕ್ಕಿಂತ ನಾಚಿಕೆಗೇಡು ಇನ್ನೊಂದು ವಿಷಯ ಯಾವುದೂ ಇಲ್ಲ. ಅವರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕೆ ಆಧಾರ ಇಲ್ಲ. ಹೌದು, ನಾವು ಬೆಲೆ ಏರಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ. ಅದು ನೀವು ಮಾಡಿದಿರಿ, ಕೇಂದ್ರದವ್ರು ಮಾಡಿ ಕೇಂದ್ರ ಯಾವುದರಲ್ಲಿ ಯಾವತ್ತು ಏರಿಸಿದೆ ಹೇಳಿ. ಈಗ ಮೊನ್ನೆ ಸುಂಕ ಜಾಸ್ತಿ ಮಾಡಿದ್ರು ಕೂಡ ಯಾವುದೇ ಗ್ರಾಹಕನ ಮೇಲೆ ಹೊರೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಇವತ್ತು ಏನು ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. 7ನೇ ಸ್ಥಾನದಲ್ಲಿದ್ದಂಥ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಾಗಿದೆ? ಇದು ಸಹಜ ಅಂತೇಳಿ ಒಬ್ಬ ಗೃಹ ಸಚಿವರು ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಆಡಳಿತವನ್ನು ಇವರು ನಡೆಸಲಿಕ್ಕೆ ಸಾಧ್ಯತೆ ಇದೆ? ಕಳ್ಳರಿಗೆ ಇರ್ಬೋದು, ಅತ್ಯಾಚಾರಿಗಳಿಗೆ ಯಾವ ಭಯ ಇರ್ತದೆ? ಮಟ್ಕಾ ಗ್ಯಾಮ್ಲಿಂಗ್ ಮಾಡೋದು ಸಹಜ ಅಂತ ಹೇಳಿದರೆ ಇನ್ನು ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು? ಅಕ್ರಮ ಮದ್ಯ ಸಹಜ ಅಂತ ಹೇಳಿದರೆ ಗೃಹ ಮಂತ್ರಿ, ಯಾವ ಗೃಹ ಮಂತ್ರಿ ಇವೆಲ್ಲವುಗಳನ್ನು ನಿಯಂತ್ರಣ ಮಾಡಬೇಕು ಅಂಥ ಗೃಹ ಮಂತ್ರಿ ಬಹಿರಂಗವಾಗಿ ಹೇಳ್ತಾರೆ ಈ ಅತ್ಯಾಚಾರ ಪ್ರಕರಣಗಳು ನಗರದಲ್ಲಿ ನಡೆಯೋದು ಸಹಜ. ಮತ್ತು ನಗರದಲ್ಲೇ ನಡೆಯೋದು ಸಹಜ ಅಂದರೆ ಹಳ್ಳಿಗಳಲ್ಲಿ ನಡೆಯೋದು ಇನ್ನೂ ಅತಿ ಸಹಜ ಅಂತ ಅವ್ರು ಹೇಳ್ಬೋದು. ಅದರಿಂದ ಈ ಸರ್ಕಾರಕ್ಕೆ ಚರ್ಮ ದಪ್ಪಾಗಿ ಹೋಗಿದೆ. ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದರೋಡೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜೂಜಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅತ್ಯಾಚಾರ ಪ್ರಕರಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ದರೋಡೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ದಷ್ಟು ದಿನ ದೋಚ್ಕೊಂಡು ಹೋಗಬೇಕು ಅನ್ನೋಂಥ ಒಂದೇ ಒಂದು ಧೋರಣೆಯಲ್ಲಿ ಅವರಿದ್ದಾರೆ. ಆದರೂ ಕೂಡ ಇದುವರೆಗೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಈ ಸರ್ಕಾರದಲ್ಲಿ. ಇಲ್ಲಿ ಹುಬ್ಬಳ್ಳಿ ಇನ್ಸಿಡೆಂಟಲ್ಲಿ ಇವರಿಗೆ ಅದೇನು ಆದರೆ ಮಾಮೂಲು ಅಂತ ಹೇಳ್ತಾರೆ ಅವ್ರಿಗೇನು ಇದಿಲ್ಲ. ಬಟ್ ಒಂದು ಸಮಾಜದ ಯಾರು ಆರೋಪಿಗಳು ಯಾವ್ಯಾವ ಸಮಾಜದ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಅವ್ರಿಗೆ ಬೇಕಾದಂಥ ಸಮಾಜದವರು ಬಾರಾಕೋನ್ ಮಾಡಿದ್ರು ಮಾಪೆ. ಅವ್ರು ಕೊಲೆನಾರ ಮಾಡಲಿ, ದರೋಡೆ ಮಾಡಲಿ, ಅತ್ಯಾಚಾರ ಮಾಡಲಿ, ಅದಕ್ಕೆ ಯಾವುದಕ್ಕೂ ಕೂಡ ಅದ್ರ ಸ್ಯಾಂಕ್ಟಿಟಿ ಇಲ್ಲ, ಅದ್ರ ಬಗ್ಗೆ ಅವರು ಸೀರಿಯಸ್ ತಗೊಳೋದಿಲ್ಲ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ಆಡಳಿತದಲ್ಲಿ ವಿಫಲ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜನರಿಗೆ, ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಇದನ್ನು ನಾವು ಬಹಿರಂಗವಾಗಿ ಹೇಳ್ಬೋದು.
ಇದಕ್ಕೋಸ್ಕರನೇ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು. ರೀ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ಬಿ ಜೆ ಪಿಯವ್ರು ಮಾಡ್ತಾರೆ. ಬಿ ಜೆ ಪಿಯವ್ರು ಯಾವುದರಲ್ಲಿ ಯಾವ ರೇಟ್ಗಳನ್ನು ಏರಿಸಿದ್ದಾರೆ. ಇವತ್ತು ಡೀಸೆಲ್ಗೆ ಪೆಟ್ರೋಲ್ಗೆ 3 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಹಾಲಿಗೆ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದರು, ಹಾಲಿನ ರೇಟ್ ಜಾಸ್ತಿ ಮಾಡಿದರು, ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದರು, ಬಸ್ ಚಾರ್ಜ್ ಜಾಸ್ತಿ ಮಾಡಿದರು. ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ? ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು, 20 ರೂಪಾಯಿ ಇದ್ದದ್ದು 200 ರೂಪಾಯಿ ಆಯಿತು, ಮನೆ ಟ್ಯಾಕ್ಸ್ 1:6 ಟೈಮ್ ಜಾಸ್ತಿ ಮಾಡಿದರು. ಇದು ಮಾಡ್ತಾ ಇರೋರು ಅವರೇ ಆಡಳಿತ ನಡೆಸ್ಕೊಂಡು ಅವರೇ ಆಡಳಿತ ಮಾಡೋಂಥವ್ರು ಅವರೇ ಧರಣಿ ಮಾಡ್ತಾರೆ ಅಂದರೆ ಇದಕ್ಕಿಂತ ನಾಚಿಕೆಗೇಡು ಇನ್ನೊಂದು ವಿಷಯ ಯಾವುದೂ ಇಲ್ಲ. ಅವರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕೆ ಆಧಾರ ಇಲ್ಲ. ಹೌದು, ನಾವು ಬೆಲೆ ಏರಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ. ಅದು ನೀವು ಮಾಡಿದಿರಿ, ಕೇಂದ್ರದವ್ರು ಮಾಡಿ ಕೇಂದ್ರ ಯಾವುದರಲ್ಲಿ ಯಾವತ್ತು ಏರಿಸಿದೆ ಹೇಳಿ. ಈಗ ಮೊನ್ನೆ ಸುಂಕ ಜಾಸ್ತಿ ಮಾಡಿದ್ರು ಕೂಡ ಯಾವುದೇ ಗ್ರಾಹಕನ ಮೇಲೆ ಹೊರೆ ಮಾಡಿಲ್ಲ ಕೇಂದ್ರ ಸರ್ಕಾರ ಇವತ್ತು ಏನು ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. 7ನೇ ಸ್ಥಾನದಲ್ಲಿದ್ದಂಥ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಾಗಿದೆ? ಸಹಜ ಅಂತೇಳಿ ಒಬ್ಬ ಗೃಹ ಸಚಿವರು ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಆಡಳಿತವನ್ನು ಇವರು ನಡೆಸಲಿಕ್ಕೆ ಸಾಧ್ಯತೆ ಇದೆ? ಕಳ್ಳರಿಗೆ ಇರ್ಬೋದು, ಅತ್ಯಾಚಾರಿಗಳಿಗೆ ಯಾವ ಭಯ ಇರ್ತದೆ? ಮಟ್ಕಾ ಗ್ಯಾಮ್ಲಿಂಗ್ ಮಾಡೋದು ಸಹಜ ಅಂತ ಹೇಳಿದರೆ ಇನ್ನು ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು? ಅಕ್ರಮ ಮದ್ಯ ಸಹಜ ಅಂತ ಹೇಳಿದರೆ ಯಾವ ಗೃಹ ಮಂತ್ರಿ ಇವೆಲ್ಲವುಗಳನ್ನು ನಿಯಂತ್ರಣ ಮಾಡಬೇಕು ಅಂಥ ಗೃಹ ಮಂತ್ರಿ ಬಹಿರಂಗವಾಗಿ ಹೇಳ್ತಾರೆ ಈ ಅತ್ಯಾಚಾರ ಪ್ರಕರಣಗಳು ನಗರದಲ್ಲಿ ನಡೆಯೋದು ಸಹಜ. ಮತ್ತು ನಗರದಲ್ಲೇ ನಡೆಯೋದು ಸಹಜ ಅಂದರೆ ಹಳ್ಳಿಗಳಲ್ಲಿ ನಡೆಯೋದು ಇನ್ನೂ ಅತಿ ಸಹಜ ಅಂತ ಅವ್ರು ಹೇಳ್ಬೋದು. ಅದರಿಂದ ಈ ಸರ್ಕಾರಕ್ಕೆ ಚರ್ಮ ದಪ್ಪಾಗಿ ಹೋಗಿದೆ. ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದರೋಡೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜೂಜಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅತ್ಯಾಚಾರ ಪ್ರಕರಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ದರೋಡೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ದಷ್ಟು ದಿನ ದೋಚ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದೇ ಒಂದು ಧೋರಣೆಯಲ್ಲಿ ಅವರಿದ್ದಾರೆ. ಆದರೂ ಕೂಡ ಇದುವರೆಗೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಈ ಸರ್ಕಾರದಲ್ಲಿ. ಇಲ್ಲಿ ಹುಬ್ಬಳ್ಳಿ ಇನ್ಸಿಡೆಂಟಲ್ಲಿ ಇವರಿಗೆ ಅದೇನು ಆದರೆ ಮಾಮೂಲು ಅಂತ ಹೇಳ್ತಾರೆ ಅವ್ರಿಗೇನು ಇದಿಲ್ಲ. ಬಟ್ ಒಂದು ಸಮಾಜದ ಯಾರು ಆರೋಪಿಗಳು ಯಾವ್ಯಾವ ಸಮಾಜದ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಅವ್ರಿಗೆ ಬೇಕಾದಂಥ ಸಮಾಜದವರು ಬಾರಾಕೂನ್ ಮಾಡಿದ್ರು ಮಾಪೆ. ಅವ್ರು ಕೊಲೆನಾರ ಮಾಡಲಿ, ದರೋಡೆ ಮಾಡಲಿ, ಅತ್ಯಾಚಾರ ಮಾಡಲಿ, ಅದಕ್ಕೆ ಯಾವುದಕ್ಕೂ ಕೂಡ ಅದ್ರ ಸ್ಯಾಂಕ್ಟಿಟಿ ಇಲ್ಲ, ಅದ್ರ ಬಗ್ಗೆ ಅವರು ಸೀರಿಯಸ್ ತಗೊಳೋದಿಲ್ಲ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ಆಡಳಿತದಲ್ಲಿ ವಿಫಲ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಇದನ್ನು ನಾವು ಬಹಿರಂಗವಾಗಿ ಹೇಳ್ಬೋದು. ಇದಕ್ಕೋಸ್ಕರನೇ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು. ರೀ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ಬಿ ಜೆ ಪಿಯವ್ರು ಮಾಡ್ತಾರೆ. ಬಿ ಜೆ ಪಿಯವ್ರು ಯಾವುದರಲ್ಲಿ ಯಾವ ರೇಟ್ಗಳನ್ನು ಏರಿಸಿದ್ದಾರೆ. ಇವತ್ತು ಡೀಸೆಲ್ಗೆ ಪೆಟ್ರೋಲ್ಗೆ 3 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಹಾಲಿಗೆ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದರು, ಹಾಲಿನ ರೇಟ್ ಜಾಸ್ತಿ ಮಾಡಿದರು, ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದರು, ಬಸ್ ಚಾರ್ಜ್ ಜಾಸ್ತಿ ಮಾಡಿದರು. ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ? ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು, 20 ರೂಪಾಯಿ ಇದ್ದದ್ದು 200 ರೂಪಾಯಿ ಆಯಿತು, ಮನೆ ಟ್ಯಾಕ್ಸ್ 1:6 ಟೈಮ್ ಜಾಸ್ತಿ ಮಾಡಿದರು. ಇದು ಮಾಡ್ತಾ ಇರೋರು ಅವರೇ ಆಡಳಿತ ನಡೆಸ್ಕೊಂಡು ಅವರೇ ಆಡಳಿತ ಮಾಡೋಂಥವ್ರು ಅವರೇ ಧರಣಿ ಮಾಡ್ತಾರೆ ಅಂದರೆ ಇದಕ್ಕಿಂತ ನಾಚಿಕೆಗೇಡು ಇನ್ನೊಂದು ವಿಷಯ ಯಾವುದೂ ಇಲ್ಲ. ಅವರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕೆ ಆಧಾರ ಇಲ್ಲ. ಹೌದು, ನಾವು ಬೆಲೆ ಏರಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ. ಅದು ನೀವು ಮಾಡಿದಿರಿ, ಕೇಂದ್ರದವ್ರು ಮಾಡಿ ಕೇಂದ್ರ ಯಾವುದರಲ್ಲಿ ಯಾವತ್ತು ಏರಿಸಿದೆ ಹೇಳಿ. ಈಗ ಮೊನ್ನೆ ಸುಂಕ ಜಾಸ್ತಿ ಮಾಡಿದ್ರು ಕೂಡ ಯಾವುದೇ ಗ್ರಾಹಕನ ಮೇಲೆ ಹೊರೆ ಮಾಡಿಲ್ಲ ಕೇಂದ್ರ ಸರ್ಕಾರ ಇವತ್ತು ಏನು ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. 7ನೇ ಸ್ಥಾನದಲ್ಲಿದ್ದಂಥ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಾಗಿದೆ? ಸಹಜ ಅಂತೇಳಿ ಒಬ್ಬ ಗೃಹ ಸಚಿವರು ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಆಡಳಿತವನ್ನು ಇವರು ನಡೆಸಲಿಕ್ಕೆ ಸಾಧ್ಯತೆ ಇದೆ? ಕಳ್ಳರಿಗೆ ಇರ್ಬೋದು, ಅತ್ಯಾಚಾರಿಗಳಿಗೆ ಯಾವ ಭಯ ಇರ್ತದೆ? ಮಟ್ಕಾ ಗ್ಯಾಮ್ಲಿಂಗ್ ಮಾಡೋದು ಸಹಜ ಅಂತ ಹೇಳಿದರೆ ಇನ್ನು ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು? ಅಕ್ರಮ ಮದ್ಯ ಸಹಜ ಅಂತ ಹೇಳಿದರೆ ಯಾವ ಗೃಹ ಮಂತ್ರಿ ಇವೆಲ್ಲವುಗಳನ್ನು ನಿಯಂತ್ರಣ ಮಾಡಬೇಕು ಅಂಥ ಗೃಹ ಮಂತ್ರಿ ಬಹಿರಂಗವಾಗಿ ಹೇಳ್ತಾರೆ ಈ ಅತ್ಯಾಚಾರ ಪ್ರಕರಣಗಳು ನಗರದಲ್ಲಿ ನಡೆಯೋದು ಸಹಜ.
ಮತ್ತು ನಗರದಲ್ಲೇ ನಡೆಯೋದು ಸಹಜ ಅಂದರೆ ಹಳ್ಳಿಗಳಲ್ಲಿ ನಡೆಯೋದು ಇನ್ನೂ ಅತಿ ಸಹಜ ಅಂತ ಅವ್ರು ಹೇಳ್ಬೋದು. ಅದರಿಂದ ಈ ಸರ್ಕಾರಕ್ಕೆ ಚರ್ಮ ದಪ್ಪಾಗಿ ಹೋಗಿದೆ. ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದರೋಡೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಜೂಜಾಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅತ್ಯಾಚಾರ ಪ್ರಕರಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ದರೋಡೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ದಷ್ಟು ದಿನ ದೋಚ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದೇ ಒಂದು ಧೋರಣೆಯಲ್ಲಿ ಅವರಿದ್ದಾರೆ. ಆದರೂ ಕೂಡ ಇದುವರೆಗೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಈ ಸರ್ಕಾರದಲ್ಲಿ. ಇಲ್ಲಿ ಹುಬ್ಬಳ್ಳಿ ಇನ್ಸಿಡೆಂಟಲ್ಲಿ ಇವರಿಗೆ ಅದೇನು ಆದರೆ ಮಾಮೂಲು ಅಂತ ಹೇಳ್ತಾರೆ ಅವರು, ಅವ್ರಿಗೇನು ಇದಿಲ್ಲ. ಬಟ್ ಒಂದು ಸಮಾಜದ ಯಾರು ಆರೋಪಿಗಳು ಯಾವ್ಯಾವ ಸಮಾಜದ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಅವ್ರಿಗೆ ಬೇಕಾದಂಥ ಸಮಾಜದವರು ಬಾರಾಕೂನ್ ಮಾಡಿದ್ರು ಮಾಪೆ. ಅವ್ರು ಕೊಲೆನಾರ ಮಾಡಲಿ, ದರೋಡೆ ಮಾಡಲಿ, ಅತ್ಯಾಚಾರ ಮಾಡಲಿ, ಅದಕ್ಕೆ ಯಾವುದಕ್ಕೂ ಕೂಡ ಅದ್ರ ಸ್ಯಾಂಕ್ಟಿಟಿ ಇಲ್ಲ, ಅದ್ರ ಬಗ್ಗೆ ಅವರು ಸೀರಿಯಸ್ ತಗೊಳೋದಿಲ್ಲ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ಆಡಳಿತದಲ್ಲಿ ವಿಫಲ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜನರಿಗೆ, ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಇದನ್ನು ನಾವು ಬಹಿರಂಗವಾಗಿ ಹೇಳ್ಬೋದು. ಇದಕ್ಕೋಸ್ಕರನೇ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು. ರೀ, ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ಬಿ ಜೆ ಪಿಯವ್ರು ಮಾಡ್ತಾರೆ. ಬಿ ಜೆ ಪಿಯವ್ರು ಯಾವುದರಲ್ಲಿ ಯಾವ ರೇಟ್ಗಳನ್ನು ಏರಿಸಿದ್ದಾರೆ. ಇವತ್ತು ಡೀಸೆಲ್ಗೆ, ಪೆಟ್ರೋಲ್ಗೆ 3 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಹಾಲಿಗೆ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರು, ಎಣ್ಣೆ ರೇಟ್ ಜಾಸ್ತಿ ಮಾಡಿದರು, ಹಾಲಿನ ರೇಟ್ ಜಾಸ್ತಿ ಮಾಡಿದರು, ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದರು, ಬಸ್ ಚಾರ್ಜ್ ಜಾಸ್ತಿ ಮಾಡಿದರು. ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ? ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು, 20 ರೂಪಾಯಿ ಇದ್ದದ್ದು 200 ರೂಪಾಯಿ ಆಯಿತು, ಮನೆ ಟ್ಯಾಕ್ಸ್ 1:6 ಟೈಮ್ ಜಾಸ್ತಿ ಮಾಡಿದರು. ಇದು ಮಾಡ್ತಾ ಇರೋರು ಅವರೇ ಆಡಳಿತ ನಡೆಸ್ಕೊಂಡು ಅವರೇ ಆಡಳಿತ ಮಾಡೋಂಥವ್ರು ಅವರೇ ಧರಣಿ ಮಾಡ್ತಾರೆ ಅಂದರೆ ಇದಕ್ಕಿಂತ ನಾಚಿಕೆಗೇಡು ಇನ್ನೊಂದು ವಿಷಯ ಯಾವುದೂ ಇಲ್ಲ. ಅವರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳಕ್ಕೆ ಆಧಾರ ಇಲ್ಲ. ಹೌದು, ನಾವು ಬೆಲೆ ಏರಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ. ಅದು ನೀವು ಮಾಡಿದಿರಿ, ಕೇಂದ್ರದವ್ರು ಮಾಡಿ ಕೇಂದ್ರ ಯಾವುದರಲ್ಲಿ ಯಾವತ್ತು ಏರಿಸಿದೆ ಹೇಳಿ. ಈಗ ಮೊನ್ನೆ ಸುಂಕ ಜಾಸ್ತಿ ಮಾಡಿದ್ರು ಕೂಡ ಯಾವುದೇ ಗ್ರಾಹಕನ ಮೇಲೆ ಹೊರೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಇವತ್ತು ಏನು ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. 7ನೇ ಸ್ಥಾನದಲ್ಲಿದ್ದಂಥ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಾಗಿದೆ?